ಆಂಧ್ರ ಪ್ರದೇಶದ ಕರ್ನೂಲಿನ ಮಂತ್ರಾಲಯ ತಾಲೂಕಿನ ವ್ಯಾಪ್ತಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವಂಥದ್ದು. ಟಾಟಾ ಎಸಿ ಗೂಡ್ಸ್ ಆಟೋ ಹಾಗೆಯೇ ಆ ಟ್ಯಾಂಕರ್ ನಡುವೆ ಸಂಭವಿಸಿದಂಥ ಭೀಕರ ರಸ್ತೆ ಅಪಘಾತದಲ್ಲಿ ರಾಜ್ಯದ 8 ಮಂದಿ ಅಸುನೀಗಿರುವಂಥದ್ದು. ಅದರಲ್ಲಿ 6 ಮಂದಿ ಒಂದೇ ಕುಟುಂಬದ 6 ಮಂದಿ ಅಸುನೀಗಿರುವಂಥದ್ದು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಶೆಟ್ಟಿಗೆರೆ ಗ್ರಾಮದ 6 ಮಂದಿ ಇದೀಗ ಮಂತ್ರಾಲಯಕ್ಕೆ ತೆರಳಿದರು. ಮಂತ್ರಾಲಯದ ಸಮೀಪ ಭೀಕರ ರಸ್ತೆ ಅಪಘಾತದಲ್ಲಿ ಅವರು 6 ಮಂದಿಯೂ ಕೂಡ ಮೃತಪಟ್ಟಿರುವಂಥದ್ದು. ಅವರ ಜೊತೆಗೆ ಇಬ್ಬರು ಸ್ನೇಹಿತರು ಏನಿದ್ದಾರೆ ಅವರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಉಡವೆ ಗ್ರಾಮದ ಇಬ್ಬರು ಸ್ನೇಹಿತರು ಕೂಡ ಇವರ ಜೊತೆಗೆ ಮಂತ್ರಾಲಯಕ್ಕೆ ತೆರಳಿದ್ರು. ಅವರು ಕೂಡ ಈ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂಥದ್ದು. ಶೆಟ್ಟಿಗೆರೆ ಗ್ರಾಮದ ಕುಮಾರ್, ಜಯಮ್ಮ, ಸುನಿಲ್, ವೀಣಾ, ನಿಶ್ಚಿತ, ಲೋಲಾಕ್ಷಿ, ಪುಟ್ಟಮ್ಮ ಹಾಗೆಯೇ ಮೀನಾಕ್ಷಿ ಅನ್ನೋರು ಕೂಡ ಈ ರಸ್ತೆ ಅಪಘಾತದಲ್ಲಿ ಒಟ್ಟು 8 ಮಂದಿ ಮೃತಪಟ್ಟಿರುವಂಥದ್ದು. ಶೆಟ್ಟಿಗೆರೆ ಗ್ರಾಮದ 6 ಮಂದಿ ಆಗಿರುವಂತಹ ಕುಮಾರ್, ಜಯಮ್ಮ, ಸುನಿಲ್, ವೀಣಾ, ನಿಶ್ಚಿತ, ಲೋಲಾಕ್ಷಿ ಎನ್ನುವರು ಇವರು ರಾಯರ ದರ್ಶನಕ್ಕೆ ಇಲ್ಲಿಂದ ತೆರಳಿದ್ರು. ಟಾಟಾ ಎಸಿಯಲ್ಲಿ ತೆರಳಿದಂಥ ವೇಳೆಯಲ್ಲಿ ಮಂತ್ರಾಲಯ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಟಾಟಾ ಎಸಿ ಗೂಡ್ಸ್ ಆಟೋದಲ್ಲಿದ್ದವರಿಗೆ ಟ್ಯಾಂಕರ್ ಗುದ್ದಿದ ಪರಿಣಾಮ 6 ಮಂದಿ ಅಲ್ಲಿ ಸ್ಥಳದಲ್ಲೇ ಅಂದರೆ 8 ಮಂದಿ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಇವರ ಒಂದು ಇಡೀ ಗ್ರಾಮದಲ್ಲಿ ಇದೀಗ ಸೂತಕದ ವಾತಾವರಣವು ಕೂಡ ನಿರ್ಮಾಣವಾಗಿರುವಂಥದ್ದು. ಅವರ ಕುಟುಂಬಸ್ಥರಲ್ಲಿ ಆಕ್ರಂದನವು ಕೂಡ ಮುಟ್ಟಿರುವಂಥದ್ದು. ರಾಯರ ದರ್ಶನ ಪಡೆಯಬೇಕೆನ್ನುವುದು ಇವರ ಹಲವು ವರ್ಷಗಳದ ಕನಸಾಗಿತ್ತು. ಹಾಗಾಗಿ ರಾಯರ ದರ್ಶನಕ್ಕೆ ಗ್ರಾಮಸ್ಥರೆಲ್ಲರೂ ಕೂಡ ಅಂದರೆ ಒಂದೇ ಕುಟುಂಬಸ್ಥರು ತೆರಳಿದಂಥ ವೇಳೆಯಲ್ಲಿ ನಡೆದಂಥ ರಸ್ತೆ ಅಪಘಾತದಲ್ಲಿ ಇದೀಗ ಮೃತಪಟ್ಟಿರುವುದರಿಂದ ಕುಟುಂಬಸ್ಥರಲ್ಲೂ ಕೂಡ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಗ್ರಾಮದಲ್ಲಿ ಇದೀಗ ಸೂತಕದ ವಾತಾವರಣ ಇರುವಂಥದ್ದು. ಇಲ್ಲಿಂದ ಕೆಲ ಗ್ರಾಮಸ್ಥರು ಹಾಗೆಯೇ ಕುಟುಂಬ ಸದಸ್ಯರು ಕೂಡ ಮಂತ್ರಾಲಯಕ್ಕೆ ತೆರಳಿರುವಂಥದ್ದು. ಅಲ್ಲಿ FIR ಹಾಗೆಯೇ ಪೊಲೀಸಿನ ಒಂದು ಫಾರ್ಮಾಲಿಟೀಸ್ ಎಲ್ಲವನ್ನು ಮುಗಿಸಿ ಆ ಬಾಡಿಯನ್ನು ಹಸ್ತಾಂತರ ಮಾಡಿಕೊಂಡು ನಾಳೆ ಹೊತ್ತಿಗೆ ಬರುವಂಥ ನಿರೀಕ್ಷೆಯೂ ಕೂಡ ಇರುವಂಥದ್ದು. ಒಟ್ಟಾರೆ ಇಡೀ ಗ್ರಾಮದಲ್ಲಿ ಇದೀಗ ಒಂದು ರೀತಿ ಸೂತಕದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ರಾಯರ ದರ್ಶನಕ್ಕೆ ಇನ್ನೇನು 10 ಕಿಲೋಮೀಟರ್ ಇರುವ ಹೊತ್ತಿನಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 8 ಮಂದಿ ಹಸನಾಗಿರುವಂಥದ್ದು. ಹೋಗ್ತಾ ಇದ್ದು ಸರ್, ಹೊಲದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ಲಿಲ್ಲ. ಅವ್ರಿಗೊಬ್ರಿಗೆ ಕಳಿಸಿದ್ರು. ಅವ್ರು ಬೆಳಗ್ಗೆ ಎದ್ದು ನೆಲೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿ ನಾವು ಹೊಲ್ದ ಹತ್ರ ಇದ್ದು ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ದು. ಫೋನ್ ಕೊಟ್ಬಿಟ್ಟು ಹೋದ್ರು. ಅವರು ಹೇಳಿ ಹೋಗಿ ಬರ್ತೀವಿ ಅಂತ. ನಮಗೂ ಗೊತ್ತಿಲ್ಲ ಸರ್, ನಾವು ಬೆಳಗ್ಗೆ ಗೊತ್ತಾಯಿತು ನಮಗೂ ಈ ಥರ ಆಗಿತ್ತೆ ಅಂತ. ಆ ಮಕ್ಕಳು ಎಲ್ಲ ಸತ್ತೋಗಿರೋದು ಗೊತ್ತು. ನಮ್ಮ ಅತ್ತೆಗೆ ಬರೀ ಕೈಗಿದ್ದಾಗಿದ್ದು ಬ್ಯಾಂಡೇಜ್ ಹಾಕಿದ್ರು, ಏನೂ ಆಗಿಲ್ಲ, ನಮ್ಮ ಅತ್ತೆ ಉಳ್ದಿದ್ದಾರೆ ಅಂತ ಮಾಡಿದ್ದು ಸರ್. ಕೊನೆಗೆ ಫೋನ್ ಮಾಡಿ ಇಲ್ಲ ನಿಮ್ಮ ಅತ್ತೆನೂ ಹೋಗಿದ್ದಾರೆ ಅಂತ ಹೇಳಿದ್ರು. ನಮ್ಮ ಅತ್ತೆ ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಂಡು ಮನೆ ಕಟ್ಟೋಣ ಕಣವ, ಲೋನ್ ಬರ್ಸು ಅಂತ ಹೇಳಿದ್ರು. ಲೋನ್ ಬರ್ಸು ಸಂಘ ತಗೊಂಡು ಮನೆ ಕಟ್ಟೋಣ ಅಂತ ಹೇಳಿದ್ರು. ಇಬ್ರು ಕೆಲಸ ಮಾಡಿ ತೀರ್ಸೋಣ ಅಂತ ಹೇಳಿದ್ರು. ಇವಾಗ ಅವ್ರನ್ನೇ ಕಳ್ಕೊಂಡಿದೀವಿ, ಏನು ಮಾಡೋದ ಗೊತ್ತಿಲ್ಲ. ಅಷ್ಟೇ ಸರ್, ಏನೂ ಇಲ್ಲ. ಹ್ಞೂ ಸರ್, ದುಡ್ಡಿರಲಿಲ್ಲ. ನಾನೇ ಹಾಕೊಳ್ತೀನಿ ಬಾ ಅಂತ ಕರೆದ್ರು. ಬೇಡ ಹೋಗಮ್ಮ ನೀನೇ ಹೋಗಿ ಬರೋಗು ಅಂತ ಹೇಳಿ ಕಳಿಸೋದು. ನಮ್ಮ ಮಕ್ಳು ಇದ್ದಿದ್ರೆ ಮಕ್ಳೂ ಕರ್ಕೊಂಡು ಹೋಗೋರು. ನಮ್ಮ ಮಕ್ಕಳು ನಮ್ಮ ಅಮ್ಮರ ಮನೇಲಿ ಬಿಟ್ಟಿದ್ವಿ ಸರ್. ಹೌದೇ, ಅವರು ಜಯಮ್ಮ ಅವ್ರ ಯಜಮಾನ್ರು, ಜಯಮ್ಮ ಸತ್ತ ಇದ್ದಾರಲ್ಲ ಅವ್ರ ಯಜಮಾನ್ರು ಹೊಲ್ದ ಹತ್ರ ಅರಗ್ತಾಯಿದ್ರು. ನಮ್ಮನೆ ಹೊಲನೇ ಅರಗ್ತಾಯಿದ್ರು. ಅವ್ರು ನೀರು 100 ರೂಪಾಯಿ ದುಡ್ಡು ಕೊಡು, ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅಂತೇಳಿ ಅವ್ರ ಹತ್ರನೇ ಫೋನ್ ಇತ್ತು. ಫೋನ್ ಅವ್ರ ಯಜಮಾನ್ರಿಗೆ ಕೈ ಕೊಟ್ಟು ಫೋನ್ ಕೊಟ್ಟು 100 ರೂಪಾಯಿ ದುಡ್ಡು ಇಸ್ಕೊಂಡು ಹೋಗ್ಬರ್ತೀವಿ ಅಂತ ಹೇಳಿ ಅವ್ರೂ ಕರೆದಿದ್ದಾರೆ. ಅವರು ನಮ್ದು ಅವೆಲ್ಲ ಅರ್ಗದಿತ್ತು, ಬಂದು ಹೋಗಲ್ಲ ಅಂತ, ದನ ಎಲ್ಲ ಇದ್ದಾವೆ ಬರೋಕ್ಕಾಗಲ್ಲ ಅಂತ ಹೋಗಿಲ್ಲ ಸರ್. ಅವ್ರಿಗೆ 100 ರೂಪಾಯಿ ನನ್ನ ಕೈಯಿಂದನೇ ಕೊಟ್ಟು ಕಳಿಸಿದ್ದೆ ಸರ್ ಕಾಡಿಗೆ. ಅವರು ಭಾರಿ ಬೇಜಾರದ್ದು ಸರ್. ಅವರು ಲೋಲಿನೂ ಸರ್ ಕಷ್ಟಪಟ್ಟು ಜೀವನ ಮಾಡ್ತಾರೆ. 2 ಜನ ಹೆಣ್ಮಕ್ಳು ಸರ್ ಅವರಿಗೆ. ಅವಳು ಕೂಲಿನಲ್ಲಿ ಮಾಡ್ಕೊಂಡು ಒಬ್ಳು ಮಗಳು ನರ್ಸು ಓದಿಸ್ಕೊಂಡು ಜೀವನ ಮಾಡ್ತಾಯಿದ್ರು ಸರ್. ಅವ್ರ ಯಜಮಾನ್ರು ಸ್ವಲ್ಪ ಕುಡಿತಾರೆ, ಚೆನ್ನಾಗಿ ಜೀವನ ಮಾಡ್ತಾಯಿದ್ರು ಒಟ್ಟಿಗೆ ಇವತ್ತಿಗೆ. ಈಗ ಅವ್ರು ಸತ್ತೋದ್ರೆ ಅವ್ರ ಮನೆ ಪರಿಸ್ಥಿತಿ ಹೇಳೋಕ್ಕೆ ಆಗಲ್ಲ ಸರ್, ಭಾರಿ ಕಷ್ಟ. ಆಸೆ ಇತ್ತು, ಹೋಗಿದ್ದಾರೆ ಸರ್. ಒಬ್ಬರು ಇಲ್ಲ ಸರ್, ಅವ್ರ ಮನೇಲಿ ಯಾರೂ ಇಲ್ಲ. ಪೂರ್ತಿ ಎಲ್ಲ ಫುಲ್ ಫ್ಯಾಮಿಲಿನೇ ತೀರೋಗಿದ್ದಾರೆ. ಅವರಿಗೂ ಕಾಯಿಲೆ
ಕಲ್ಲು ಕಿಡ್ನಿ ಸ್ಟೋನು ಅವ್ರ ನೀಲಮ್ಮ ಅವರಿಗೆ ಕುಮಾರನ್ ಮಿಸಸ್ಸಿಗೆ ಕಿಡ್ನಿ ಸ್ಟೋನು ಒಟ್ಟಿಗೆ ಹೋಗಿದ್ದಾರೆ ಸರ್, ಒಂದೇ ಗಾಡಿಯಲ್ಲಿ ಒಟ್ಟಿಗೆ ಹೋಗಿದ್ದಾರೆ ಸರ್. ಎಲ್ಲ ರಿಲೇಷನ್ ಈಗ ಹೋಗಿರೋರೆಲ್ಲ ಫುಲ್ ರಿಲೇಟಿವ್ ಬೆಸ್ತರು ರಿಲೇಟಿವ್ನೇ ಎಲ್ಲ ಹೋಗಿದ್ದಾರೆ ಮಾತಾಡ್ಕೊಂಡು. ಪಕ್ಕದ ಮನೆಯವ್ರು ಒಬ್ರನ್ನ ಕರ್ಕೊಂಡು, ಅವ್ರ ಪಕ್ಕದ ಮನೆಯವರು ಸರ್, ಅವ್ರ ಮನೆ ಇಲ್ಲೇ ಇದೆಯಲ್ಲ, ಅವ್ರ ಮನೆ ಪಕ್ಕದ ಮನೆಯವರೇ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ರಿ. ಅವ್ರ ಮನೆ ಎದುರುಗಡೆನೇ ನಮ್ಮ ಮನೆ ಇತ್ತು ಫಸ್ಟು, ಈಗ ಬೇರೆ ಕಡೆ ಹೋಗಿದೆ. ನಮ್ದು ಏನಿದ್ರು ಕಷ್ಟದಲ್ಲಿ ಸ್ಪಂದನೆ ಮಾಡೋರು. ಇವರು ಅವರ ಯಜಮಾನ್ರು ಜಯಮ್ಮ ಅವರು ಕುಮಾರ್ ಅವರ ಅತ್ತೆ. ತುಂಬ ನಮ್ಮೂರಲ್ಲಿ ಅವರು ಬೇರೆ ಇವ್ರು ಬೇರೆ ಅಂತ ಯಾವುದೂ ಇದಿಲ್ಲ ಸರ್. ಎಲ್ಲ ಒಂದೇ ಫ್ಯಾಮಿಲಿ. ಕುಮಾರ್ ಅವರ ತಮ್ಮನ ಹೆಂಡ್ತಿ ಲೋಲಾಕ್ಷಿ, ಕುಮಾರ್ ಅವ್ರ ಮಗಳು ವೀಣಾ, ಮೊಮ್ಮಗಳು ಸೋನು ಅಂತ, ಆಮೇಲೆ ಮಗ. ಅವ್ರ ಮನೇಲಿ ಯಾರೂ ಇಲ್ಲ ಸರ್. ನೀಲಮ್ಮ ಅಂತ ಒಬ್ಬಳೇ, ಒಬ್ಳಿಗೂ ಹುಷಾರಿಲ್ಲ, ಅವ್ರದ್ದು ತುಂಬ ಪ್ರಾಬ್ಲಮ್ ಇದೆ ಬಿಡಿ, ಅವ್ರದ್ದು ಹೇಳಂಗಿಲ್ಲ. ಏನೋ ಒಂದು ಜೀವನ ಮಾಡ್ತಾಯಿದ್ರು ಪಾಪ. ಈಗ ಆರ್ಥಿಕವಾಗೂ ಆಗಲಿ ಮಾನಸಿಕವಾಗಿ ಕುಗ್ಗುವಾಗಾಯ್ತು ಅವ್ರದ್ದು ತುಂಬ ಕಷ್ಟಕರ. ಅವ್ರನ್ನ ನೆನೆಸ್ಕೊಳ್ಳೋಕ್ಕೂ ಊಹೆ ಮಾಡ್ಕೊಳಕ್ಕೂ ಆಗ್ತಾಯಿಲ್ಲ ಅಷ್ಟು. ಈಗ ನಿನ್ನೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋದವರು ಇವತ್ತಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ತುಂಬ ಆಘಾತ ಆಗಿದೆ. ಇನ್ನು ಅವ್ರ ಮನೆಯವ್ರಿಗೆ ದೇವರು ಅವರು ಆ ಶಕ್ತಿ ಕೊಡಲಿ, ಆ ನೋವನ್ನ ಶಮನ ಮಾಡೋ ಅಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಅವ್ರಿಗೂ ನಮಗೂ ಏನಿದ್ದಿಲ್ಲ, ಗ್ರಾಮಸ್ಥರು ನಾವು. ಅವ್ರ ಮನೆ ಇದು, ನಾವು ಅಲ್ಲಿ ಮೇಲ್ಗಡೆ ಇದ್ದೀವಿ. ಎಲ್ಲ ಚೆನ್ನಾಗಿದ್ದು, ಅಣ್ಣ ತಮ್ಮಗಳು ಅಕ್ಕ ತಂಗಿರಂಗೆಲ್ಲ ಚೆನ್ನಾಗಿದ್ರು, ಕೆಲಸಕ್ಕೆಲ್ಲ ಬರೋರು. ಏನೋ ಈ ಥರ ಆಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಏನು ಹಿಂಗೆ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಯಾರಿಗೂ. ಹೋದ್ರು ದೇವಸ್ಥಾನಕ್ಕೆ ಹೋದವ್ರಿಗೆ ಹಿಂಗೆ ಆಯ್ತು. ಎಲ್ಲ ಒಂದೇ ಮನೆಯವರು, ಮಗಳು, ಅಪ್ಪ, ಮಗ, ಮೊಮ್ಮಗಳು, ತಾಯಿ ಎಲ್ಲರೂ ಹಿಂಗೆ ಆಗ್ಬಿಡ್ತು ಸರ್. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಸರ್, ಅಷ್ಟೇ. ನಾವು ಕೆಲಸಕ್ಕೆ ಹೋಗಿ ನಮಗೆ ಗೊತ್ತಿಲ್ಲ, ಇವ್ರು ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಇವ್ರು ನಮ್ಮ ಅಣ್ಣ, ಇವರು ಅರ್ಗಕ್ಕೆ ಹೋಯ್ರಿ, ಜಮೀನಿಗೆ ಅರ್ಗಕ್ಕೆ ಹೋಯ್ರಿ. ನಮಗೆ ಹೋದಮ್ಮಗೆ ಗೊತ್ತಿಲ್ಲ. ನಾವು ಇಲ್ಲಿ ತೋಟ ಕೆಲಸಕ್ಕೆ ಹೋಗ್ತೀವಿ. ಬೆಳಗ್ಗೆ ಅಲ್ಲಿ ಕರೆಂಟ್ ಕೊಡ್ತಾರಲ್ಲ, ನೀರಸಕ್ಕೆ ಹೋಯ್ತು. ನೀರಸಕ್ಕೆ ಹೋದಾಗ ನಾವು ತೋಟ ತೆಳ್ಗ್ಯಾರಂಗಂದ್ರೆ ಹಿಂಗೆ ಆಯ್ತಂತೆ. ಅಮ್ಮ ಶಬರಿ ಇದಕ್ಕೆ ಹೋಗ್ತಾವ ಮಂತ್ರಾಲಿಗೆ ಅಂತೇಳಿ ಅವಾಗ ನಮಗೆ ನ್ಯೂಸ್ ಗೊತ್ತಾಯ್ತು, ಹಿಂಗೆ ಆಯ್ತೆ ಅಂತ. ಇವರು ಹಳಮೈದ ಕುಂಬಾರ ಮಗನ ಗಾಡಿ ಅಲ್ವ, ಜಯಮ್ ಸಾಯ್ತೋತಲ್ಲ ಹಳಮೈನ ಗಾಡಿ ಅಲ್ವಾ. ಹಾಂ, ಒಬ್ಬರು ಅವನು ಬೆಂಗಳೂರಲ್ಲಿ ಲೋಡ್ ಹೊಡಿಯೋನು, ಎಲ್ಲಿ ಗೋಸ್ ಗಾಡೀಲಿ. ಒಬ್ಬರ ಅಜ್ಜಿ ಅಂತೇಳಿ ಎಲ್ಲ ಹೊಡ್ಸೋರೇನು. ಅವ್ರು ಹೋಯ್ದ್ರು ನಮಗೆ ಗೊತ್ತಿಲ್ಲ ಓರ್ಯರ್ ಅನ್ನೋದು. ಕೆಲಸದಿಂದ ಬಂದ ಮೇಲೆ ನಮಗೆ ಗೊತ್ತಾಯಿತು ಓರ್ಯರ್ ಅನ್ನೋದು. ಈ ಹುಡುಗಿ ಹೊಟ್ಟಿತ್ತು, ಎಲ್ಲಿ ಶೋಭಾ ಅನ್ನೋ ಹುಡುಗಿ, ಇವ್ರ ಸೊಸೆ. ಆ ಹುಡುಗಿ ನಾನು ಯಾರು ದುಡ್ಡು ಹೇಳಿತ್ತು, ಎಲ್ಲ ದುಡ್ಡು ಸಿಗಲ್ಲ ಅಂತೇಳಿ ಆ ಹುಡುಗಿ ಹೋಗಲಿಲ್ಲ ಪಾಪ. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.